ಹಾಯ್ ಹಲೋ ನಮಸ್ತೆ. ನಾನು ಇವತ್ತು ಸ್ಟಿಚ್ ಮಾಡ್ತಿರೋ ಬ್ಲೌಸ್ನ ಲೆಕ್ಕ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ದಿನದಲ್ಲಿ ನಾನು ಸ್ಟಿಚ್ ಮಾಡಿರೋದು. ಒಂದು ಅದು ಮೊದಲು ತೋರಿಸಿದ್ನಲ್ಲ, ಅದು ದಾರೆದು. ಇದು ಬೀಗ್ರೂಟಕ್ಕೆ ಹಾಕತ್ತಾರಂತೆ, ಇದು ರಿಸೆಪ್ಷನ್ದು. ಸೊ ಎಲ್ಲ ಬ್ಲೌಸು ಒಬ್ರದೇ. ಮದುವೆ ಹೆಣ್ಣಿಂದು 3, 4, 5, 6, 7, 8 ಟೋಟಲು ನಾನು ಸ್ಟಿಚ್ ಮಾಡ್ತಾಯಿರೋ ಬ್ಲೌಸು. ಬೆಳಗ್ಗೆ 9 ಗಂಟೆ ನಾನು ಟೈಮರು ತೋರಿಸಿದ್ದೀನಿ. ಬೆಳಗ್ಗೆ 9 ಗಂಟೆ 9:30ಇಂದ ಸ್ಟಾರ್ಟ್ ಮಾಡಿ ಸಂಜೆಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಆ ಟೈಮರು ತೋರಿಸ್ತೀನಿ, ನೋಡ್ಬೋದು ನೀವು. 9 ಗಂಟೆ 18 ನಿಮಿಷ. ನಾನು ಲೈನಿಂಗು ಸಹ ಇನ್ನೂ ತಗೊಂಡಿಲ್ಲ. ಎಲ್ಲ ಬಟ್ಟೆನೂ ಒಂದು ಕಡೆಗೆ ಇಟ್ಕೊಂಡಿದ್ದೆ ಅಷ್ಟೇ. ಲೈನಿಂಗು ಅಂತ ಅಂದರೆ ನಾನು ಹೊರ್ಗಡೆಗೆ ಹೋಗಿ ತರಬೇಕು ಅಂತ ಏನಿಲ್ಲ. ನಮ್ಮ ಅಂಗಡಿಲೂ ಲೈನಿಂಗ್ನ ನಾನು ಒಂದು 10,000 20,000 ಸ್ಟಾಕಲ್ಲಿ ಹಾಕಿಸ್ಕೊತೀನಿ. ಮ್ಯಾಚ್ ಆಗಿಲ್ಲ ಅಂತ ಅಂದರೆ ಮಾತ್ರ ಔಟ್ಸೈಡಿಂದ ತೊಗೋತೀನಿ. ಯಾಕಂತಂದರೆ ನಮಗೆ ಎಮರ್ಜೆನ್ಸಿ ಬಟ್ಟೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ತೊಗೊಂಡಿರ್ತೀನಿ. ಅದನ್ನು ನಾನು ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲ ಟೇಬಲ್ ಮೇಲೆ ಹಾಕ್ಕೊಂಡೆ. ಈಗ ನನಗೆ ಯಾವ್ಯಾವ ಪೀಸ್ ಬೇಕು ಅಂತ ಹೇಳಿ ಅದನ್ನು ಲೈನಿಂಗ್ನ ಮ್ಯಾಚ್ ಮಾಡಿ ಎತ್ಕೊತೀನಿ. ನಾನು ಸ್ಟಾರ್ಟ್ ಮಾಡಿರೋದು ನೀವೇ ಟೈಮರ್ ನೋಡಿದ್ದೀರಾ, 9 ಗಂಟೆ 18 ನಿಮಿಷ. ಓಕೆನಾ. ನಾನು ಲೈನಿಂಗ್ನೆಲ್ಲ ಕಟ್ ಮಾಡಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಚ್ ಮಾಡಿ ಎಲ್ಲನೂ ನನ್ನ ಹತ್ರನೇ ಇತ್ತು. 9 ಗಂಟೆ 33 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದೆ. ಅಂದರೆ ಲೈನಿಂಗ್ನು ಅದನ್ನು ಬ್ಲೌಸ್ನ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಿಮಗೂ ನಾನು ತೋರಿಸಿದ್ದೀನಿ. 9:30 ಅಂತಲೇ ಅಂದ್ಕೊಳ್ಳಿ. ಬೆಳಗ್ಗೆ ಅಂಗಡಿಗೆ ಹೋಗಿ, ಅಂದರೆ ಹೆವಿ ರಿಸ್ಕ್ ಅನ್ನೋದಕ್ಕಿಂತ ಇವ್ರು ಬಂದು ಮದುವೆ ಹೆಣ್ಣಿಂದು ಬಂದು ಹಾಸನ ಡಿಸ್ಟ್ರಿಕ್ ಹತ್ರ ಊರು. ಅವ್ರ ಅತ್ತೆ ಮನೆ ಬಂದು ಇಲ್ಲಿ. ಮದುವೆ ಹೆಣ್ಣಿನ ಬಟ್ಟೆ ಅಲ್ಲಿದ್ದು ಇಲ್ಲಿದ್ದು ಸೇರಿಸಿ ಇಲ್ಲೇ ಕೊಟ್ಟಿದ್ರು. ಎಲ್ಲ ಕಟಿಂಗ್ ಮಾಡೋಷ್ಟರೊಳಗೆ ಅದು ಫೋನು ನಂದಲ್ಲ ಅಲ್ವಾ, ಬೇರೆಯವ್ರದ್ದು. ಯಾವ ರೀತಿ ಯೂಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ಎಷ್ಟು ಅಮ್ಕಿದ್ರು ಆ ಥರ. 11 ಗಂಟೆ ಆಯಿತು. 9:30ಇಂದ 11 ಗಂಟೆ ಅಷ್ಟರೊಳಗೆ 8 ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಕಲಂಗ್ರ ತೊಗೋಬೇಕು, ಎಲ್ಲ ರೆಡಿ ಆಯಿತಾ ಅಂತ ಹೇಳಿದರು. ನಾನು ಇಲ್ಲ ಅಂದ್ಬಿಟ್ಟು ಒಂದೇ ದಿನದಲ್ಲಿ ಸರಿ ಆಯಿತು ಹೊಲ್ಕೊಡೋಣ ಅಂತೇಳಿ, ಆಯಿತು ಕರೆಸಿ ನಾಳೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟೆ. ಇನ್ನು ನಾನು ಹೊಲಿಲಿಲ್ಲ ಅಂದರೆ ತಪ್ಪಾಗುತ್ತಲ್ವಾ. ಹಂಗಾಗಿ ಸ್ಟಾರ್ಟ್ ಮಾಡಿದೆ. ಫುಲ್ಲು ಕಟಿಂಗ್ ಮಾಡ್ಕೊಂಡು ಎಲ್ಲನೂ ಎತ್ತಿಟ್ಕೊಂಡು ನೀವು ನೋಡಿದ್ರಿ. 9 ಗಂಟೆ 18 ನಿಮಿಷದಲ್ಲಿ ಬಂದು ಅದಕ್ಕೆ ಲೈನಿಂಗ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಷ್ಟರೊಳಗೆ 11 ಗಂಟೆ ಆಯಿತು. 11 ಗಂಟೆಲಿ ಎಲ್ಲವಕ್ಕೂ ಥ್ರೆಡ್ ಮ್ಯಾಚ್ ಮಾಡಿಕೊಂಡು ಎಲ್ಲನೇ ಕುತ್ಕೊಳ್ಳೋ ಅಷ್ಟರೊಳಗೆ 11:38 ಆಯಿತು. ಅಂದರೆ ತಿಂಡಿ ತಿಂದಿರಲಿಲ್ಲ ನಾನು, ಹಂಗೆ ಶಾಪಿಗೆ ಬಂದಿದ್ದೆ. ಸೊ ಹಂಗಾಗಿ ಮನೆಗೆ ಹೋಗಿ ತಿಂಡಿ ತಿನ್ಕೊಬರೋದಕ್ಕೆ 11:38 ಆಯ್ತು ಅಷ್ಟೇ. ಒಂದು ಬ್ಲೌಸು ಸ್ಟಿಚ್ ಮಾಡಿದಾಗ 12 ಗಂಟೆ 12 ನಿಮಿಷ ಸ್ಟಾರ್ಟಿಂಗ್. ಇದು ಧಾರೆ ಮುಹೂರ್ತಕ್ಕಂತೆ. ಸೊ ಇದನ್ನು ಹ್ಯಾಂಡ್ ವರ್ಕಲ್ಲಿ ನನಗೆ ತೋರಿಸಿದ್ರು, ಆದರೆ ಅವ್ರಿಗೆ ಮಿಷಿನ್ ವರ್ಕ್ ಬೇಕಿತ್ತು ಅಂತ ಹೇಳಿದರು. ಅವ್ರು ಏನೇನು ಕೇಳಿದ್ರು ಅದೇ ಶೇಪಲ್ಲಿ ಅದೇ ಡಿಸೈನಲ್ಲಿ ಹಾಕಿದ್ದೀನಿ. ಡಿಸೈನ್ ಚೆನ್ನಾಗಿದೆ. ವೇರ್ ಮಾಡಿಸು ನೋಡಿದ್ದೀನಿ, ನೀವು ನೋಡ್ಬೋದು. ಇದು ಬಂದು ಗಂಡಿನ ಮನೇಲಿ 3 ಸೀರೆ ತರ್ತಾರೆ ನಮ್ಮ ಕಡೆ. ಧಾರೆಗೊಂದು, ರಿಸೆಪ್ಷನ್ಗೊಂದು, ವೀಳ್ಯಕೊಕ್ಕಿಗಂತ. ಅದು ಅಂದರೆ 1 ಗಂಟೆ 8 ನಿಮಿಷ ಕಮ್ಮಿ 1 ಗಂಟೆ ಅಂದ್ಕೊಳ್ಳಿ. ನನಗೆ ಫೋನ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅನ್ಕೋತೀನಿ ಅವ್ರದ್ದು. 1 ಗಂಟೆ ಅಷ್ಟರೊಳಗೆ ಈ ಬ್ಲೌಸು ಸ್ಟಿಚ್ ಆಯಿತು. ಸರಿ ಅಂತ ಹೇಳಿ ಚೆನ್ನಾಗಿದೆ ಡಿಸೈನ್ ನೋಡಿ. ಅಂದರೆ ಸಿಂಪಲ್ಲಾಗಿ ಲೇಸ್ ಡಿಸೈನು, ಗ್ರೇಪ್ ಸಿಲ್ಕ್ ಸ್ಯಾರಿ. ಇದು ಫಿಟ್ಟಿಂಗ್ ಅಷ್ಟೇ 1:45 ಅಂದರೆ 3/4 ಗಂಟೆಲಿ ಈ ಬ್ಲೌಸು ರೆಡಿ ಆಯಿತು. ಇದು ಬಂದು 3ನೇ ಬ್ಲೌಸು, ನೀವು ನೋಡ್ಬೋದು. ಇದು ಹೆಣ್ಣರ ಮನೆಯವ್ರದ್ದು. ನಾನು ಎಲ್ಲನೂ ಹೀಗೆ ಗುಡ್ಡೆ ಹಾಕೊಂಡಿದ್ದೀನಿ. ಅಂದರೆ ಒಂದು ಸೈಡ್ ಎಲ್ಲ ಕೆಳಗೆ ಹಾಕಿದ್ದೀನಿ, ಕಟಿಂಗ್ ಟೇಬಲ್ ಮೇಲೆ ಇಟ್ಟಿಲ್ಲ. ಯಾಕಂದರೆ ಕಸ್ಟಮರ್ ಯಾರು ಬಂದರೆ ಟೇಬಲ್ ಮೇಲೆಲ್ಲ ಕಟಿಂಗ್ ಮಾಡಿರೋದೆಲ್ಲ ಹಾಗೆ ಮೆಸ್ಸಿ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಇದು ಬಂದು ರಿಸೆಪ್ಷನ್ದು. ಇದು ಬಂದು 4ನೇ ಬ್ಲೌಸು, ನೀವು ನೋಡ್ಬೋದು. ಫೋನ್ 2:30 ಆಯಿತು. ಅದು ನಾನು ಟೈಮರು ತೋರಿಸ್ಕೊಂಡೇ ಸ್ಟಿಚ್ ಮಾಡ್ತಿದ್ದೀನಿ. 2:30 ಅಷ್ಟರೊಳಗೆ ಇದು ಆಯಿತು. ಕಟ್ಟದಾರ ಸ್ವಲ್ಪ ರೆಡಿ ಮಾಡಬೇಕಿತ್ತು. ಸರಿ ಉಗ್ಸಾಕಕ್ಕೆ ಕೊಟ್ಬಿಡೋಣ, ಲೇಟ್ ಆಗುತ್ತೆ ಅಂತ ಹೇಳಿ ಕೊಟ್ಬಿಟ್ಟು. ವರ್ಕ್ ಚೆನ್ನಾಗಿದೆ ಅಲ್ವಾ. ಹ್ಯಾಂಡ್ ವರ್ಕಲ್ಲಿ ಹುಡುಕಿದ್ರು, ಸೊ ಮಿಷಿನ್ ವರ್ಕಲ್ಲಿ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕ್ನು. ಇದು ಬಂದು ಹೆಣ್ಣರ ಮನೆ ಸೀರೆನೇ, ಒಂಥರ ಸಿಂಪಲ್ಲಾಗಿ. ಇದನ್ನೆಲ್ಲ ಸಿಂಪಲ್ಲಾಗಿ ಹೇಳಿದರು. ಒಂದು ಲೇಸ್ ಕೊಟ್ಟು ರೌಂಡ್ ಶೇಪ್ ಹಾಕಿದ್ದೀನಿ, ಟ್ಯಾಗ್ ಹಾಕಿದ್ದೀನಿ ಅಷ್ಟೇ. ಪ್ರಿಂಟಲ್ಲಿ ಸ್ವೀಟ್ ಆರ್ಟ್ ಶೇಪ್ ಥರ ಸ್ವಲ್ಪ ಬಾರ್ಡರ್ನ ಕಟ್ ವರ್ಕ್ ಕೊಟ್ಟಿದ್ದೀನಿ. ಮತ್ತು ವಿ ಶೇಪಿಗೆ ಲೇಸ್ ಕೊಟ್ಟಿದ್ದೀನಿ. ಅದು ಒಂಥರ ಗ್ರೀನು, ತುಂಬ ಚೆನ್ನಾಗಿತ್ತು. ಲೇಸು ಮ್ಯಾಚ್ ಆಯಿತು. 4:15 ಆಯಿತು. ಇದಕ್ಕೆ 5 ಬ್ಲೌಸ್ ಆಯಿತಾ.
ಇದು ಅಷ್ಟೇ ಎಣ್ಣರ ಮನೆಯದೇ ಡಿಸೈನ್ ನಾನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಖಂಡಿತ ನೀವು ಸ್ಟಿಚ್ ಮಾಡ್ಬೋದು. ನಾನು ಬೆಳಗ್ಗೆ 8:30 ಬಂದು ಸಂಜೆ ಹೋಗೋಷ್ಟರೊಳಗೆ ಇದನ್ನು ಅವರು ನನಗೆ ಹೇಳಿರಲೇ ಇಲ್ಲ ಡಿಸೈನು. ಇದು ನೋಡೋಕ್ಕಷ್ಟೇ ಹಿಂಗೆ ಕಾಣಿಸುತ್ತೆ. ಟ್ಯಾಗ್ ಡಿಸೈನ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. 5:30 ಆಯಿತು. ನನಗೇನೋ ಈ ಬ್ಲೌಸ್ ತುಂಬಾ ಇಷ್ಟ ಆಯಿತು, ಲೈಕ್ ಆಯಿತು. ಕಲ್ಲರು ಅಷ್ಟೇ ತುಂಬ ಇಷ್ಟ ಆಯಿತು. ಇದು ಬಂದು ಬೀಗ್ರೂಟದ ದಿನ ಹಾಕ್ಕೊಳ್ಳೋಕ್ಕೆ. ಇನ್ನೊಂದು ಬಾಕಿ ಇದೆ, ಅದು ಬಂದು ಅರಿಶಿನ ಶಾಸ್ತ್ರದ್ದು ಸರಿ ಅಂತ ಕೆಳಗೆ ಹಾಕಿ ಬೀಗ್ರೂಟದ್ದು ರೆಡಿ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬ ಸಿಂಪಲ್ ವರ್ಕು, ತುಂಬ ಹೆವಿ ಕಾಸ್ಟ್ಲಿದಲ್ಲ, ಎಲ್ಲ ಸಿಂಪಲ್ಲೇ ಇತ್ತು. ಇದಕ್ಕೆ ಸ್ವೀಟ್ ಆರ್ಟಲ್ಲಿ ವರ್ಕ್ ಹಾಕ್ಸಿದ್ದೆ. ಅಂದರೆ ಮದುವೆ ಹೆಣ್ಣಲ್ವ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ. ಅವ್ರೇನು ಹೇಳಿರಲಿಲ್ಲ. ನೀವೆಲ್ಲರೂ ಆರಾಮ್ಸೆ ಕೆಲಸ ಮಾಡ್ಬೋದು. ಟೈಲರ್ ಕೆಲಸ ಗೊತ್ತಿರೋರು 7 ಗಂಟೆ ಆಯಿತು, ನಾನು ಎಲ್ಲ ಬ್ಲೌಸು ಫಿನಿಷ್ ಮಾಡೇ ಮನೆಗೆ ಹೋಗ್ಬೇಕಂತ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಯಾಕೆಂತಂದರೆ ಬೆಳಗ್ಗೆ 10 ಗಂಟೆಗೆ ಕಾಲುಂಗ್ರ ಕೊಡ್ಸೋಕ್ಕೆ ಸೊಸೆನ ಆಸನದಿಂದ ಹಿರಿ ಸೇವೆಗೆ ಕರೆಸ್ಕೊತಾ ಇದ್ರು. ಸೊ ಹಾಗಾಗಿ ಹಿಂಗೆ ಬರ್ತಾಳೆ, ಹಾಗಾಗಿ ನೀನು ಕೊಡಲೇಬೇಕು ಕಣವ ಅಂತ ಹೇಳಿದರು. ಸರಿ ರೆಡಿ ಐತೆ, ಕರೆಸಿ ಬೆಳಗ್ಗೆಗೆ ಅಂತ ಧೈರ್ಯವಾಗಿ ಹೇಳಿದೆ. ಧೈರ್ಯವಾಗಿ ಹೇಳಿದ್ಮೇಲೆ ಹೊಲಿದಲ್ಲೇ ಇರೋಕ್ಕಾಗಲ್ವಲ್ಲ, ನಮಗೂ ಸ್ವಲ್ಪ ಭಯ ಇರುತ್ತೆ. ಇದನ್ನು ಸಾದಾ ಬ್ಲೌಸ್ ಹೊಲ್ಕೊಡಿ ಅಂತ ಹೇಳಿದರು. ನಾನೇ ಬಫ್ ಹಾಕ್ತೀನಿ ಅರಿಶಿನ ಶಾಸ್ತ್ರಕ್ಕಲ್ವಾ ಅಂತ ಹೇಳಿ ಬ್ಯಾಕ್ ಹುಕ್ ಹಾಕಿ ಬಫ್ ಹಾಕಿ ಸ್ಟಿಚ್ ಮಾಡಿದೆ. ಫೈನಲಾಗಿ ಸ್ಟಿಚ್ ಮಾಡಿ ನಾನು ಮನೆಗೆ ಹೋಗಿ ಅಡುಗೆನೂ ಮಾಡಬೇಕಿತ್ತು. ಸೊ ಫೈನಲ್ ಟೈಮಿಂಗ್ಸ್ ನೀವೇ ನೋಡ್ಬೋದು. 8 ಗಂಟೆ ಅಷ್ಟರೊಳಗೆ, 8 ಗಂಟೆಗೂ ಮುಂಚೆ ನೋಡಿ, 7 ಗಂಟೆ 52 ನಿಮಿಷಕ್ಕೆ, ಬೆಳಗ್ಗೆ 9 ಗಂಟೆ 18 ನಿಮಿಷದಿಂದ 7 ಗಂಟೆ 52 ನಿಮಿಷ ಅಂದರೆ 8 ಗಂಟೆ ಒಳಗೆ ಎಲ್ಲ ಬಟ್ಟೆನೂ 8 ಬ್ಲೌಸ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ನನ್ನ ಪ್ರಕಾರ ನೋಡಿ, ಕತ್ಲೇನೂ ಕಾಣಿಸ್ತಿದೆ. ಹಾಲು ಮನೇಲಿ ನಾನು ಇರಲಿಲ್ಲ, ಮಕ್ಕಳು ಟ್ಯೂಷನ್ಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಹಾಲು ಕೊಡೋರು ಸಹ ಅಂಗಡಿಗೆ ಕೊಟ್ಟಿದ್ರು. ನೋಡ್ಬೋದು, 1 2 3 4 5 6 7, ಇನ್ನೊಂದು ಮಿಸ್ ಮಾಡ್ಕೊಂಡಿದ್ದೀನಿ, ಇಟ್ಟಿಲ್ಲ. ಯಾವುದು ಹೇಳಿ, ವಿಲೇಜ್ ಶಾಸ್ತ್ರದ್ದು. ಆಮೇಲೆ ಯಾವುದಿಲ್ಲಿ ಹೇಳ್ಬೋದೈತಲ್ಲ, ಇನ್ನೊಂದು ಎಲ್ಲಿ ಅಂತ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು, ಕೆಳಗೆಲ್ಲೋ ಇತ್ತು ಅಂತ ಸೇರಿಸ್ದೆ. ಮತ್ತು ಕೆಳಗೆ ಹೊಲ್ದು ಕೆಳಗೆ ಹಾಕ್ಬಿಡ್ತೀನಲ್ವ, ನಾನೇ ಹೊಲ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ನನ್ನ ಮಿಷಿನ್ ಹತ್ರನೇ ವೇಸ್ಟ್ ಬಟ್ಟೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ದಿನದಲ್ಲಿ ಬೆಳಗಿಂದ ಸಂಜೆ ಕುತ್ಕೊಂಡು ಹೊಲ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ. ಸೊ ನಿಮಗೆ ನನ್ನ ವಿಡಿಯೋ ತುಂಬ ಇಷ್ಟ ಆಗ್ತಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಇನ್ನಷ್ಟು ಹೊಲಿಬೇಕು ಅನ್ನೋ ಒಂದು ಸ್ಫೂರ್ತಿ ಆಗಿರುತ್ತೆ ಅಂತ ಅನ್ಕೋತೀನಿ. ಲೈಕ್ ಕೊಟ್ಟಿಲ್ಲ, ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಸ್ಕಿಪ್ ಮಾಡಿದ್ರೆ ಖಂಡಿತ ನನಗೂ ಅಷ್ಟೊಂದು ಇದಾಗಲ್ಲ ಅಲ್ವ. ಎಷ್ಟು ಲೆಕ್ಕ ಹಾಕಿದ್ರು ನನಗೆ ಮಿಸ್ ಆಯ್ತಿದೆ. ಎಲ್ಲ ನೋಡಿದ್ನಲ್ಲ ಹೇಳೋಣ ಅಂತ ಮೈಂಡ್ ಸೆಟ್ಟಿಗೆ ಹಾಕೊಬಿಟ್ಟಿದ್ದೀನಿ. ಆಮೇಲೆ ನೆನಪು ಮಾಡಿಕೊಂಡು ವಿಲೇಜ್ ಶಾಸ್ತ್ರದ ಸೇರಿಸಿದ್ದೀನಿ ನೋಡಿ, ಗ್ರೀನ್ ಕಲರ್ದು. ಎಷ್ಟು ಲೆಕ್ಕ ಹಾಕಿ ನನಗೆ ಹೊಲ್ದಿದ್ದೀನಲ್ವ, ಇದು ಮಿಸ್ ಮಾಡ್ಕೊಂಡಿದ್ದು ನಾನು. ಆಮೇಲೆ ನಾನು ಹೊಲ್ದಿರೋ ಕಾರಣ ಮೈಂಡ್ ಸೆಟ್ಟೆಲ್ಲ ಫುಲ್ ಹೊಲೆಯೋದ್ರ ಕಡೆಗೆ. ಕೆಳಗೆ ಬಿದ್ದೈತೆ, ಅದು ನಾವು ನೋಡ್ಕೊಂಡೇ ಇಲ್ಲ. ಉಕ್ಸ್ ಎಲ್ಲ ನಾನು ಹಾಕಿಲ್ಲ, ಉಕ್ಸು ಓರ್ಲಾಕೆಲ್ಲ ಬೇರೆಯವರೇ ಹಾಕಿದ್ದು. ಸೊ 8 ಬ್ಲೌಸು ರೆಡಿ ಆಯಿತು. ಅವ್ರಿಗೆ ವೇರ್ ಮಾಡಿಸಿ ತೋರಿಸ್ತೀನಿ, ಹೋಗಬೇಡಿ, ವೆಯ್ಟ್ ಮಾಡಿ, ಓಕೆನಾ. ಇದು ಬ್ಯಾಕ್ ಹುಕ್ ಹಾಕ್ತೀನಿ. ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಲಾಗ್ ಇಷ್ಟ ಆದರೂ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಿದ್ರೆ ನೋಡಿ, ಈ ಬ್ಲೌಸ್ ನಿಮಗಾಗಲೇ ತೋರಿಸಿದ್ನಲ್ವಾ, ಈ ಥರ. ಇದು ಚೆನ್ನಾಗಿದೆಯಾ? 2 ಬ್ಲೌಸು. ಶಾಸ್ತ್ರದ ಬ್ಲೌಸ್ ಬಫ್ತು. ಇದು ಧಾರೆ ಮುಹೂರ್ತದ್ದು. ಇದು ಮೇಲೆ ಸಿಂಗಲ್ ಕೊಂಡಿ ಕೊಟ್ಟಿದ್ದೀವಿ, ಟೆಂಪಲ್ ಶೇಪ್ ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ. ಫೋಟೋಗಿಂತ ರಿಯಲಿ ನೋಡಲಿಕ್ಕೆ ಲೈಕ್ ಆಗುತ್ತೆ. ಫೋಟೋ ಅಂದರೆ ಕ್ಯಾಮ್ರಾ ಅಲ್ವಾ, ಸೊ ಹಾಗಾಗಿ. ಇದು ರಿಸೆಪ್ಷನ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಲೂಸ್ ಇತ್ತು, ಆಮೇಲೆ ಫಿಟ್ಟಿಂಗ್ ಮಾಡಿದೆ. ಮತ್ತು ವೇರ್ ಮಾಡಿಸಿದಾಗ ವೀಡಿಯೋ ಮಾಡ್ಕೊಂಡಿಲ್ಲ, ಒಂದೇ ಸರಿ ವೀಡಿಯೋ ಮಾಡ್ಕೊಂಡಿದ್ದು. ಟೈಲರ್ ಕೆಲಸ ಬರೋರು ಖಂಡಿತ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ನನಗಿನ್ನ ಹೆಚ್ಚಾಗಿ ಕೆಲಸ ಮಾಡ್ಬೋದು. ಯಾಕಂತಂದರೆ ನಾನು ನಿಮ್ಮ ಹಾಗೆ ಅಲ್ವಾ, ನಿಮ್ಮಲ್ಲೇ ಒಬ್ಳಲ್ವಾ, ಸೊ ಹಾಗಾಗಿ ಹೇಳ್ತಿರೋದು. ಇದು 5ನೇ ಬ್ಲೌಸು. ರೌಂಡ್ ಶೇಪ್ ಅಷ್ಟೇ, ಸಿಂಪಲ್ ಅಷ್ಟೇ. ಇದು ವಿಲೇಜ್ ಶಾಸ್ತ್ರದ್ದು. ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದೀನಿ, ಫ್ರಂಟಲ್ಲಿ ಏನೂ ಕೊಟ್ಟಿಲ್ಲ. ಈ ರೀತಿ ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವ್ರಿಗೆ ಇಷ್ಟ ಆಯಿತು. ಬಟ್ ಇನ್ನು ಒಳ್ಳೊಳ್ಳೆ ಸೀರೆಗೆಲ್ಲ ವರ್ಕ್ ಮಾಡಿಸ್ಬೋದಿತ್ತು, ಅವರೇ ಬೇಡ ಅಂತ ಹೇಳಿದರು.
ಕುಚ್ ಡಿಸೈನ್ ಎಲ್ಲ ಇತ್ತು, ಆದರೆ ಕುಚ್ ಡಿಸೈನ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ದಲೆ ವೀಡಿಯೋ ಮಾಡಿಲ್ಲ. ವೆಯ್ಟ್ ಮಾಡಿ ಲಾಸ್ಟ್ವರೆಗೆ ವೆಯ್ಟ್ ಮಾಡಿ ಇನ್ನೂ ಒಂದೆರಡು ಹೊಸ ಟ್ರೆಂಡಿ ಡಿಸೈನ್ ಫೋಟೋನೂ ಹಾಕಿದ್ದೀನಿ. ಓಕೆನಾ, ಇದು ಟ್ಯಾಗ್ ಡಿಸೈನು ನೋಡ್ಬೋದು, ಎಷ್ಟು ಚೆಂದ ಕಾಣಿಸುತ್ತಲ್ವ. ಬ್ಲೂ ಸ್ಯಾರಿ, ಲೈಟು ಲೆವೆಂಡರ್ ಕಲರ್, ಇದು ಸ್ಲೀವ್ಲೆಸ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ಯಾಕಲ್ಲಿ ನೋಡಿ ಈ ಥರ ರೆಡಿ ಲಡ್ಕನೆಲ್ಲ ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಇದು ಬೇರೆಯವ್ರದ್ದು, ಆ ಎಂಟು ಬ್ಲೌಸ್ ಅಲ್ದಲೆ ಇದೆರಡು ಬ್ಲೌಸು ನಾನು ಬೇರೆ ದಿನವೇ ಸ್ಟಿಚ್ ಮಾಡಿದ್ದು. ಆದರೆ ಈಸ್ಕೊಳಕ್ಕೆ ಬಂದಿದ್ರಲ್ಲ ಆವತ್ತೇ ವೀಡಿಯೋ ಮಾಡಿದ ಕಾರಣ ಹಾಕಿದ್ದೀನಿ ಅಷ್ಟೇ. ರೆಡಿ ಲಡ್ಕನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದು ಸ್ಲೀವಿಗೆ ಲಡ್ಕನ್ ಹಾಕಿದ್ವಾ, ಮತ್ತು ಹ್ಯಾಂಡ್ ವರ್ಕಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ವರ್ಕ್ ಯಾರಿಗಾದರೂ ಯೂಸ್ ಆಗಲಿ ಅಂತ ಹೇಳಿ ಇದನ್ನು ಹಾಕಿದ್ದೀನಿ. ಟೋಟಲಿ 10 ಬ್ಲೌಸ್ ಡಿಸೈನ್ನ ನಾನು ಕಳಿಸಿದ್ದೀನಿ. ಅಂದರೆ ನಾನು ಇವತ್ತು ಸ್ಟಿಚ್ ಮಾಡಿದ್ದು ಖಂಡಿತ 8 ಬ್ಲೌಸ್. ಓಕೆ, ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಮೋಟಿವೇಶನ್ ಆಗಿ ನಾನು ಇನ್ನೂ ಏನಾದ್ರು ಹೊಸ ಹೊಸ ಡಿಸೈನ್ ಸ್ಟಿಚ್ ಮಾಡಿದರೆ, ಇಲ್ಲ ಇನ್ನೂ ಸ್ಪೀಡಾಗಿ ಸ್ಟಿಚ್ ಮಾಡಿದರೆ ಖಂಡಿತ ನಿಮಗೆ ವಿಡಿಯೋ ಹಾಕ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್.